ನಕಲಿ ಪೊಲೀಸರ ಹೆಸರಿನಲ್ಲಿ ಮೋಸ ಮಾಡೋದನ್ನ ನೋಡಿದ್ದೇವೆ. ಇಲ್ಲೊಂದು ಗ್ಯಾಂಗ್ ನಕಲಿ ಪತ್ರಕರ್ತರ ಸೋಗಿನಲ್ಲಿ ಮನೆಗೆ ಕನ್ನ ಹಾಕ್ತಿದ್ದರು. ಅದು ಕರ್ನಾಟಕ, ಮಹಾರಾಷ್ಟ್ರ ಗಡಿ ಜಿಲ್ಲೆಗಳಲ್ಲಿ ಈ ಖತರ್ನಾಕ್ ಗ್ಯಾಂಗ್ ಸ್ಕೆಚ್ ಹಾಕುತ್ತಿದ್ದರು. ಸದ್ಯ ಖತರ್ನಾಕ್ ಗ್ಯಾಂಗ್ನ ಕಿಂಗ್ ಪಿನ್ ಅನ್ನು ಅರೆಸ್ಟ್ ಮಾಡಿ ಜೈಲಿಗಟ್ಟಿದ್ದಾರೆ. ಹೌದು, ನೀವು ಹೀಗೆ ನೋಡ್ತಿರೋ ಐಷಾರಾಮಿ ವಾಹನದ ಮೇಲೆ ಕೆಂಪು ರೇಡಿಯಂನಿಂದ ಬರೆದಿರೋ ಪ್ರೆಸ್ ಅನ್ನೋ ಸ್ಟಿಕರ್. ನೀವು ನೋಡ್ತಿರೋ ಪ್ರೆಸ್ ವಾಹನಕ್ಕೂ ಈ ಸ್ಟೋರಿಗೂ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ಇರೋದು ಇಂಟ್ರೆಸ್ಟಿಂಗ್ ಕಹಾನಿ. ಬೆಳಗಾವಿ ಜಿಲ್ಲೆ ಇರೋದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಮಧ್ಯೆ ಇರೋ ಜಿಲ್ಲೆ. ಇದನ್ನೇ ದಾಳವಾಗಿಸಿಕೊಂಡ ಮನೆಗಳ್ಳತನ ಗ್ಯಾಂಗ್ ಬಿಗ್ ಇರೋ ಮನೆಗಳಿಗೆ ಕನ್ನ ಹಾಕ್ತಿದ್ದರು. ಹೀಗೆ ಬೆಳಗಾವಿ ಮಾಳ್ಮಾರುತಿ ಠಾಣೆ ವ್ಯಾಪ್ತಿಯಲ್ಲಿ ಬರೋ ಬಡಾವಣೆಗಳಲ್ಲಿ ಕಳೆದ ತಿಂಗಳು ಮನೆಗಳ್ಳತನ ಪ್ರಕರಣ ಬೆಳಕಿಗೆ ಬಂದಿತ್ತು. ಇದು ಬೆಳಗಾವಿ ಪೊಲೀಸರ ನಿದ್ದೆಗೆಡಿಸಿತ್ತು. ಹೀಗಾಗಿ ಅನುಮಾನಾಸ್ಪದ ವಾಹನಗಳ ಓಡಾಟದ ಮೇಲೆ ಪೊಲೀಸರು ನಿಗಾ ಇಟ್ಟಿದ್ದರು. ಆಗ ಕಳ್ಳತನ ಆದಾಗ ಈ ಬಿಳಿ ಬಣ್ಣದ ಮಹೀಂದ್ರಾ XPU ವಾಹನ ಅದು ಮಹಾರಾಷ್ಟ್ರ ಪಾಸಿಂಗ್ ಇರೋದು ಓಡಾಡಿದ್ದು ಪೊಲೀಸರ ಗಮನಕ್ಕೆ ಬಂತು. ಆಗಲೇ ನೋಡಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದು ಮನೆಗಳ್ಳತನ ಗ್ಯಾಂಗ್ನ ಕಿಂಗ್ ಪಿನ್ ನಾಗರಾಜ್ ಕಚೇರಿ. ಈತ ಮೂಲತಃ ಮಹಾರಾಷ್ಟ್ರ ಸೊಲ್ಲಾಪುರ ಜಿಲ್ಲೆ ನಿವಾಸಿ. 4 ಜನರ ಗ್ಯಾಂಗ್ ಕಟ್ಟಿಕೊಂಡು XPU ವಾಹನದಲ್ಲಿ ಮನೆಗಳ್ಳತನ ಮಾಡ್ತಿರೋದು ಬೆಳಕಿಗೆ ಬಂದಿದೆ ಎಂದು ಬೆಳಗಾವಿ ಪೊಲೀಸ್ ಕಮಿಷನರ್ ಎಡಾ ಮಾರ್ಟಿನ್ ಹೇಳಿದರು. ಜುಲೈ 7ನೇ ತಾರೀಕು ಮಾಲ್ಮರುಟಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕ್ರೈಮ್ ನಂಬರ್ 139/24 ರಿಜಿಸ್ಟರ್ ಆಗಿದೆ. ಇದರಲ್ಲಿ ಸೇಮ್ ಅದು ಒಂದು ರಾತ್ರಿನಲ್ಲಿ 3 ಮನೆ ಮೇಲೆ ಕಳ್ಳತನ ಆಗಿದೆ. ಸಾಕಷ್ಟು ಪ್ರಯಾಣ ನಂತರ ಇದರಲ್ಲಿ ಒಬ್ಬ ಆರೋಪಿ ನಾಗರಾಜ್ ಅಂತ ನಾವು ಅರೆಸ್ಟ್ ಮಾಡಿದ್ವಿ. ಜುಲೈ 13 ಅವನಿಗೆ ಅರೆಸ್ಟ್ ಮಾಡಿದ್ವಿ. ಅರೆಸ್ಟ್ ಮಾಡುವಾಗ ಅವನಿಂದ ಒಂದು ವೆಹಿಕಲ್ XUV 500 ಸೀಸ್ ಆಗಿದೆ. ಅದು ವೆಹಿಕಲ್ ನಾವು ಚೆಕಿಂಗ್ ಮಾಡುವಾಗ ಒಂದು ಪ್ರೆಸ್ ಸ್ಟಿಕ್ಕರ್ ಇದು ಫ್ರಂಟ್ ಮಿರರ್ದಲ್ಲಿ ಅವನು ಹಚ್ಚಿದ್ದಾನೆ. ನಾವು ಕೇಳಿದ್ವಿ, ಯಾಕೆ ನೀವು ಇದು ಪ್ರೆಸ್ ಸ್ಟಿಕ್ಕರ್ ಹಚ್ಚಿದ್ರಿ ಅಂತ. ಅವರು ಏನು ಹೇಳಿದರೆ, ಎಲ್ಲ ಪ್ರೆಸ್ ಸ್ಟಿಕ್ಕರ್ ಹಚ್ಚಿದರೆ ನಾನು ವೆಹಿಕಲ್ ಯಾರು ಚೆಕಿಂಗ್ ಮಾಡ್ತಾಯಿಲ್ಲ, ಮತ್ತು ನಾನು ಆ ಕಡೆ ಮಹಾರಾಷ್ಟ್ರ ಕಡೆಯಿಂದ ಬಂದಾಗ ಯಾವುದು ಪೊಲೀಸ್ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಆಗ್ತಾಯಿಲ್ಲ, ನನಗೆ ಆರಾಮಾಗಿ ಬರ್ತಾಯಿದ್ರೆ ಅದಕ್ಕೆ ಈ ಥರ ಪ್ರೆಸ್ ಸ್ಟಿಕ್ಕರ್ ನಾನು ಮಿಸ್ಯೂಸ್ ಮಾಡಿದ್ದೀನಿ. ಅದಕ್ಕೆ ನಾವು ಈ ಥರ ಸ್ಟೇಟ್ಮೆಂಟ್ ನಾವು ಕೂಡ ತೊಗೊಂಡಿದ್ವಿ. ಮತ್ತು ಈಗ ಅವನಿಗೆ ನಾವು GC ಕಳಿಸಿದ್ವಿ. ಎಷ್ಟು ರಿಕವರಿ ಎಷ್ಟಾಗಿದೆ ಸರ್? 10 ಲಕ್ಷ. ಸೊ ಇದು ಇಂಟರ್ಸ್ಟೇಟ್ ಕಳ್ಬೋದು ಸರ್, ಅಂತಾರಾಜ್ಯ ಕಳ್ಬೋದು? ಹೌದು ಇಂಟರ್ಸ್ಟೇಟ್. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಆಪ್ರೇಟ್ ಮಾಡ್ತಾ ಇದ್ದಾರೆ. ಹೌದು, ಅವನದು ಸೋಲಾಪುರ ಅವನ ಜೊತೆಗೆ ಮತ್ತೆ ಏನು ಇದ್ದಾರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡಬೇಕು. ಒಟ್ಟಿನಲ್ಲಿ ಬೆಳಗಾವಿ ನಗರ ಅಂತಾರಾಜ್ಯ ಕಳ್ಳರಿಗೆ, ವಂಚಕರಿಗೆ, ಅಪರಾಧಿಗಳಿಗೆ ಹಾಟ್ಸ್ಪಾಟ್ ಆಗಿದೆ. ಸದ್ಯ ನಕಲಿ ಪತ್ರಕರ್ತರ ಸೋಗಿನಲ್ಲಿ ಮನೆಗಳಿಗೆ ಕನ್ನ ಹಾಕ್ತಿದ್ದ ಗ್ಯಾಂಗ್ನ ಅಸಲಿ ಮುಖ ಬಯಲಿಗೆ ಬಂದಿದೆ. ಬೆಳಗಾವಿ ಪೊಲೀಸರು ಆದಷ್ಟು ಬೇಗ ಇನ್ನುಳಿದ ಆರೋಪಿಗಳನ್ನು ಬಂಧಿಸಿ ಜೈಲಿಗಟ್ಟಬೇಕಿದೆ. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.